Hi children, how are you all? Dear children, in the previous class I explained the first lesson, Jumbo of Indian cricket. Yes or no children? Yes. So you already learned about how to play kabaddi and Jumbo of Indian cricket. Who? Anil Kumble. Yes. So in this class I will explain action poem. Sports is fun. Sports is fun. Okay. So dear kids, we have health problem. What will do? What will we do? ಏನು ಮಾಡ್ತೀವಿ ನಾವು? Yes, we will go to hospital. Yes or no children? Yes. So children, in hospital so many different types of doctors here. Example, a dentist, eye specialist, a surgeon, children specialist, okay, so etc. Next, dear children, we need to follow some ಟಿಪ್ಸ್. ನಾವು ಕೆಲವು ಟಿಪ್ಸ್ಗಳನ್ನ ನಾವು ಫಾಲೋ ಮಾಡಿದ್ರೆ ನಮಗೆ ಡಾಕ್ಟರ್ಸ್ ಅವಶ್ಯಕತೆ ಇರಲ್ಲ. ಏನು ಆ ಟಿಪ್ಸು? ವಾಟ್ ಇಸ್ ದಟ್? ಸೊ ಫಸ್ಟ್ ವಿ ಶುಡ್ ಡ್ರಿಂಕಿಂಗ್ ಲಾಟ್ ಆಫ್ ವಾಟರ್. ನಾವೇನು ಮಾಡಬೇಕು? ತುಂಬ ನೀರನ್ನ ಕುಡಿಬೇಕು. ನೆಕ್ಸ್ಟ್ ವಿ ಶುಡ್ ಟೇಕ್ ಸಮ್ ರೆಸ್ಟ್, ಓಕೆ. ಸ್ಲೀಪ್ ಅರ್ಲಿ ಆ್ಯಂಡ್ ಗೆಟ್ ಅಪ್ ಅರ್ಲಿ. ನೆಕ್ಸ್ಟ್ ವಿ ಶುಡ್ ಡೂ ಎಕ್ಸಸೈಸ್ ಡೈಲಿ. ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ನಾವು ಡೈಲಿ ಏನು ಮಾಡಬೇಕು? ಎಕ್ಸಸೈಸ್ನ ಮಾಡಬೇಕು. ನೆಕ್ಸ್ಟ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಆರ್ ವೆರಿ ಬೆನಿಫಿಟ್ ಆರ್ ಟು ಹಸ್. ನಮಗೆ ಸ್ಪೋರ್ಟ್ಸ್ ಮತ್ತು ಗೇಮ್ಸ್ ಕೂಡ ನಮಗೆ ನಾವು ಹೆಲ್ದಿ ಆಗೋದಕ್ಕೆ ತುಂಬ ಬೆನಿಫಿಟ್ ಆಗಿದೆ. ವಿ ಕ್ಯಾನ್ ಬಿ ಮೋರ್ ಆ್ಯಕ್ಟಿವ್ ಆ್ಯಂಡ್ ಹೆಲ್ತಿ. ನಾವು ಹೆಲ್ದಿಯಾಗಿ ಮತ್ತು ಆ್ಯಕ್ಟಿವ್ ಆಗಿ ಕೂಡ ಇರ್ತೀವಿ. ಓಕೆ ಚಿಲ್ಡ್ರನ್? ಓಕೆ, ನೆಕ್ಸ್ಟ್ ಶಲ್ ಐ ಮೂವ್? Page number 12, poem Sports is Fun. New words: DENY, Denny. REFUSE, refuse means ನಿರಾಕರಿಸು, ಅಥವಾ ನಂಗೆ ಬೇಡ ಅಂತ ಹೇಳ್ತೀವಲ್ಲ ಆ ಥರ ನಿರಾಕರಿಸು. GLADLY, ಗ್ಲಾಡಿ, ಸಂತೋಷ. ನೆಕ್ಸ್ಟ್ BRIGHT, ಬ್ರೈಟ್. SHINING, shining. STRONGLY, shining strongly. Next, pool. A small POOL, pool. A small area of still water. A small area of still water. Water format. I repeat again children. New words: Denny, refuse, glady, Santosha, bright, shining strongly, pool, a small area of still water formed. Okay children, all of you understood? Next, okay, page number 12. The best six doctor. ಯಾರು ಅಂತ ನೋಡೋಣ. The best six doctors put up your six finger ಆ್ಯಂಡ್ ನೋ ಒನ್ ಕ್ಯಾನ್ ಡೆನಿ ಇಟ್. ಮೀನ್ಸ್ ನಿರಾಕರಿಸಬಾರ್ದು. ನಾವು ಈ 6 ಡಾಕ್ಟರ್ ನಾವು ನಿರಾಕರಿಸಬಾರ್ದು. ಶೇಕ್ ನಾಟ್ ಹೆಡ್ ಅಂತ ನಾವು ಈ 6 ಡಾಕ್ಟರ್ ಏನು ಮಾಡಬಾರ್ದು? ನಿರಾಕರಿಸಬಾರ್ದು. ಯಾರದು? ವಿಚ್ ಆರ್ ದೇರ್? ಹೂ ಆರ್ ದ ಸಿಕ್ಸ್ ಡಾಕ್ಟರ್ಸ್? ಆರ್ ಸನ್ಶೈನ್, ವಾಟರ್, ರೆಸ್ಟ್ ಆ್ಯಂಡ್ ಹೇರ್, ಎಕ್ಸಸೈಸ್ ಆ್ಯಂಡ್ ಡಯಟ್. ಓಕೆ, ದೀಸ್ ಆರ್ 6 doctors. Who are there? Are sunshine, water, rest and hair, exercise and diet. Okay, yeah, let's see. Sunshine, water, hair, you take fresh hair, and rest and exercise and diet. You eat healthy food, okay, and vegetable and fruits. You eat with healthy food. These are diet. Okay, so these are 6 doctor. These are 6: sunshine, water, rest and hair. These are and diet. These are 6 doctor. Okay children, all of you understood? Next, these 6 will gladly attend you if only you are willing. Means put up 6 finger. ನೀವು ಫಿಂಗರಲ್ಲಿ ಹೇಳ್ಕೋಬೇಕು ಯಾವ್ಯಾವ್ದಿದೆ ಅಂತ. ದೀಸ್ 6 ವಿಲ್ ಗ್ಲಾಡಿ ಮೀನ್ಸ್ ಸಂತೋಷ. ತುಂಬ ನಾವು ಈ 6 ಡಾಕ್ಟರ್ಸ್ನ ಫಾಲೋ ಮಾಡಿದ್ರೆ ನಮಗೆ ತುಂಬ ಸಂತೋಷ ಆಗುತ್ತೆ. ಇಫ್ ಓನ್ಲಿ ಯು ಆರ್ ವಿಲ್ಲಿಂಗ್ ಅಂದರೆ ನೀವು ಗೆದ್ದಾಗೆ ಆಗುತ್ತೆ ಅಂತ. ನೆಕ್ಸ್ಟ್, ಯುವರ್ ಮೈಂಡ್ ದೇ ವಿಲ್ ಈಸ್.
Ease. Your will they will mend, and charge you not a shilling. Your mind they will ease. ಈಸ್ ಮೀನ್ಸ್ ಅಂದರೆ ತುಂಬ ನಮ್ಮ ಮೈಂಡು ಏನೋ ಒಂಥರ ಕೂಲ್ ಆಗುತ್ತೆ, ಈಸಿಯಾಗಿ ಒಂಥರ ಕೂಲ್ ಆಗುತ್ತೆ ಅಂತ. ನೆಕ್ಸ್ಟ್ ಯುವರ್ ವಿಲ್ ದೇ ವಿಲ್ ಮೆಂಡ್ ಆ್ಯಂಡ್ ಚಾರ್ಜ್ ಯು ನಾಟ್ ಸಿಲ್ಲಿಂಗ್ ಅಂತಂದರೆ ನೀವು ಈಗ ನೀವು ಈ 6 ಡಾಕ್ಟರ್ಸ್ನ ಫಾಲೋ ಮಾಡಿದ್ರೆ ನಾವು ಡಾಕ್ಟರ್ಗೆ ಸಿಲ್ಲಿಂಗ್ ಅಂದರೆ ದುಡ್ಡು, ಫೀಸ್ ಅಂತಿರಲ್ಲ, ಅದನ್ನ ಕಟ್ಟೋ ಅವಶ್ಯಕತೆ ಇರಲ್ಲ. ಆ್ಯಂಡ್ ಚಾರ್ಜ್ ಯು ನಾಟ್ ಸಿಲ್ಲಿಂಗ್ ಅಂತಂದರೆ ನಾವು ಈ 6 ಡಾಕ್ಟರ್ಸ್ನ ಫಾಲೋ ಮಾಡಿದ್ರೆ ನಾವೇನು ಮಾಡ್ತೀವಿ, ಏನು ಮಾಡಬೇಕು, ಆ ಡಾಕ್ಟರ್ಗೆ ಫೀಸ್ ಕಟ್ಟೋ ಅವಶ್ಯಕತೆ ಇರಲ್ಲ. ಅರ್ಥ ಆಯ್ತಾ ಮಕ್ಕಳ? ನಾವು ಏನು ಫಾಲೋ ಮಾಡಬೇಕು ಅಂದರೆ ಸನ್ಶೈನ್, ವಾಟರ್, ರೆಸ್ಟ್ ಆ್ಯಂಡ್ ಹೇರ್, ಎಕ್ಸಸೈಸ್ ಆ್ಯಂಡ್ ಡಯಟ್. ದೀಸ್ ಆರ್ 6 ಡಾಕ್ಟರ್ಸ್. ನಾವು ಈ ಡಾಕ್ಟರ್ಸ್ನ ಫಾಲೋ ಮಾಡಬೇಕು. ಅರ್ಥ ಆಯ್ತಾ ಮಕ್ಕಳ? ನೆಕ್ಸ್ಟ್ ಓಕೆ, ಪೇಜ್ ನಂಬರ್ 14. Open a textbook, children. Dear children, do you like games? Do you like games? Yes. Okay, page number 14. 1 minute. Do they like sports activities? ನೀವು ತುಂಬ ಲೈಕ್ ಮಾಡ್ತೀರಾ? Yes. So, if they like to participate in sports, ವಾಟ್ ಈವೆಂಟ್ಸ್ ದೇ ವುಡ್ ಲೈಕ್ ಟು ಪಾರ್ಟಿಸಿಪೇಟ್ ಇನ್? ನೀವು ಯಾವ ಈವೆಂಟ್ಸ್ ಲೈಕ್ ಇಷ್ಟಪಡ್ತೀರಿ? ನೀವೆಲ್ಲ ಗೇಮ್ಸು ಇಷ್ಟಪಡ್ತೀರ ಅಲ್ವಾ? ನೀವು ಸ್ಕೂಲಲ್ಲಿರುವಾಗ ಸ್ಪೋರ್ಟ್ಸ್ ಅಂದರೆ ಪಿ ಟಿ ಪಿರಿಯಡ್ ಬಂದಷ್ಟು ಎಷ್ಟಾಗಿ ನಿಮ್ಗೆ ಸಂತೋಷ ಆಗುತ್ತೆ ಅಲ್ವಾ? ಆ ಥರ ಪ್ರತಿಯೊಬ್ಬರು ಸ್ಪೋರ್ಟ್ಸ್ ಅಂದರೆ ಇಷ್ಟಪಡ್ತಾರೆ. ನೆಕ್ಸ್ಟು ಪೇಜ್ ನಂಬರ್ 14. ಓಕೆ, ಸ್ಪೋರ್ಟ್ಸ್ ಈಸ್ ಫನ್ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್. Let's go out and play on this bright sunny day. So, dear children, sports is fun for each and everyone. Let's go out and play on this bright sunny day. So, the poet is telling everybody likes sports. Yes or no, children? Yes. So, let's go out and play. It is fun. ನಮಗೆ ತುಂಬ ಫನ್ ಅಂದರೆ ತುಂಬ ಸಂತೋಷ ಆಗುತ್ತೆ. ಸೊ ದ ಪೋಯಟ್ಸ್ ಟೆಲ್ಲಿಂಗ್ everybody likes sports and let go out and play it. Okay, so there is a good blood supply and healthy. ನಾವು ಸ್ಪೋರ್ಟ್ಸ್ ಆದಾಗ ನಮಗೇನಾಗುತ್ತೆ, ನಮಗೆ ಬ್ಲಡ್ ತುಂಬ ಚೆನ್ನಾಗಿ ಸಪ್ಲೈ ಆಗುತ್ತೆ and ನಾವು ಹೆಲ್ದಿ ಆಗಿರ್ತೀವಿ. ಸೊ ಮೊದಲನೇ ಪೊಯಮ್ದು ಅರ್ಥ ಆಯ್ತಾ ಮಕ್ಕಳ? ಸೆಕೆಂಡ್ ಒನ್, ಶುಡ್ ವಿ ಪ್ಲೇ ಆ್ಯಂಡ್ ಸ್ಕಿಪ್ ಆರ್ ಡೂ ಹೈ ಜಂಪ್ ಆರ್ ಲಾಂಗ್ ಜಂಪ್? ಲೆಟ್ಸ್ ರೇಸ್ ಈಚ್ ಅದರ್ to see who runs faster. So, should we play and skip or do high jump or long jump? Let's race each other to see who runs faster. So the poet is question is each one. Can you see place swimming? So skipping, high jump, long jump, racing. Okay, these are best exercise. If anyone follow, your body become good and healthy. Okay, children, these are best exercise in our life. Yes or no, children? Yes. Skipping, high jump, long jump and racing. Okay, I repeat again, second para. Should we play and skip or do high jump or long jump? Let race each other ಟು ಸಿ ಹೂ ರನ್ಸ್ ಫಾಸ್ಟರ್. ನೀವು ಈ ಥರ ಹೈ ಜಂಪ್ ಎಲ್ಲ ಮಾಡಿಕೊಂಡ್ರೆ ನಾವು ಯಾರು ಫಾಸ್ಟಾಗಿ ಹೋಗ್ತಾರೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ ಇಲ್ಲಿ. ನೆಕ್ಸ್ಟ್ ಮೂರನೇ ಪ್ಯಾರ. ಕಮ್ ಔಟ್ ಆ್ಯಂಡ್ ಪ್ಲೇ ಥ್ರೋ ಬಾಲ್ ಆ್ಯಂಡ್ ವಾಲಿಬಾಲ್, ಕಿಕ್ ದ ಫುಟ್ಬಾಲ್, ಬಾಸ್ಕೆಟ್ಬಾಲ್, ಹಾಕಿ ಆ್ಯಂಡ್ ಕ್ರಿಕೆಟ್. ಲೆಟ್ಸ್ ಪ್ಲೇ ದೆಮ್ ಆಲ್. ಕಮ್ ಔಟ್ ಆ್ಯಂಡ್ ಪ್ಲೇ ಥ್ರೋ ಬಾಲ್ ಆ್ಯಂಡ್ ವಾಲಿಬಾಲ್, kick the football, basketball, hockey and cricket. Let's play them all. So, dear children, the poet is telling names the games. Which are those games? ಯಾವ ಗೇಮ್ಸ್ ಇದೆ ಇದರಲ್ಲಿ? Yes, throw ball, volleyball, football and basketball, hockey, cricket. Yes,
Throwball, volleyball, football, basketball, hockey, cricket. So which are those games? These are games played with the ball. ನಾವು ಎಲ್ಲ ಈ ಗೇಮ್ಸ್ಗಳು ಯಾವುದ್ರಲ್ಲಿ ಆಡ್ತೀವಿ ನಾವು? ಬಾಲಲ್ಲಿ ಆಡ್ತೀವಿ. ಸೊ ಪ್ಲೇ ಆಲ್ ದಿಸ್ ಗೇಮ್, ಈ ಎಲ್ಲ ಗೇಮ್ನ ಆಟ ಆಡಿ. ಯು ಆರ್ ಹೆಲ್ದಿ ಆ್ಯಂಡ್ ಹ್ಯಾಪಿ. ತುಂಬ ನಾವು ಹೆಲ್ದಿಯಾಗಿ ಮತ್ತು ಹ್ಯಾಪಿಯಾಗಿ ಇರ್ತೀವಿ. ನೆಕ್ಸ್ಟ್ ಲಾಸ್ಟ್ ಪ್ಯಾರಾ. Yes. Oh, look at the pool. Let's swim. It will make us cool. And then we shall go walking to school. Oh, look at the pool. Let's swim. It will make us cool. And then we shall go walking to school. Next, so swimming, dear children, swimming is a good exercise. Then will it help us ಮಸ್ಕಲ್ ವರ್ಕಿಂಗ್ ಆಫ್ಟರ್. ಸೊ ನಿಮ್ಮ ಮಸ್ಕಲ್ ಏನಾಗ ತುಂಬ ವರ್ಕ್ ಮಾಡುತ್ತೆ. ಸೊ ಆಫ್ಟರ್ ಬಿಕಮ್ ಇಫ್ ಯು ಕೂಲ್ ಆ್ಯಂಡ್ ವಾಕ್ ಆ್ಯಂಡ್ ಗೋ ಟು ಸ್ಕೂಲ್. ಆಫ್ಟರ್ ನೀವೇನು ಮಾಡ್ತೀರಿ? ಹೋಗಿ ಸ್ಕೂಲ್ಗೆ ಹೋಗಬೇಕು, ನಡ್ಕೊಂಡೇ ಹೋಗಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಏನು? ಹೋ ಲುಕ್ ಅಟ್ ದ ಪೂಲ್, ಲೆಟ್ಸ್ ಸ್ವಿಮ್. ಅಲ್ಲಿ ನೋಡಿ ಸ್ವಿಮ್ ಇದೆ, ನಾವು ಸ್ವಿಮ್ ಮಾಡಬೇಕು. ಆಗೇನಾಗುತ್ತೆ, ನಮ್ಮ ಮೈಂಡ್ ಕೂಡ ಕೂಲ್ ಆಗುತ್ತೆ, ನಮ್ಮ ಬಾಡಿಲಿ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಏನಾಗುತ್ತೆ, ಚೆನ್ನಾಗಿರುತ್ತೆ. ಆ್ಯಂಡ್ ದೆನ್ ವಿ ಶಲ್ ಗೋ ವಾಕಿಂಗ್ ಟು ಸ್ಕೂಲ್. ಆಮೇಲೆ ಏನು ಮಾಡಬೇಕು ನಾವು? ಸ್ಕೂಲ್ ಹೋಗ್ಬೇಕಾದ್ರೆ ಏನು ಮಾಡಬೇಕು? ನಡ್ಕೊಂಡು ಹೋಗಬೇಕು. ಅರ್ಥ ಆಯ್ತಾ ಮಕ್ಕಳ? ಓಕೆ, ಲೆಟ್ಸ್ ರಿವೈಸ್ ಅಗೇನ್. Sports is fun for each and everyone. Let's go out and play on this bright sunny day. Should we play and skip or do high jump or long jump? Let's race each other to see who runs faster. So skipping, high jump, long jump, racing. So we play these games. Okay. Next, come out and play throw ball and volleyball, kick the football, the basketball, hockey and cricket. Let's play them all. Okay, which are those games, children? ಯಾವ ಗೇಮ್ ಇದೆ ಇದರಲ್ಲಿ? ಥ್ರೋ ಬಾಲ್, ವಾಲಿಬಾಲ್, ಫುಟ್ಬಾಲ್, ಬಾಸ್ಕೆಟ್ಬಾಲ್, ಹಾಕಿ ಆ್ಯಂಡ್ ಕ್ರಿಕೆಟ್. ಥ್ರೋ ಬಾಲ್, football. Next, oh, look at the pool. Let's swim. It will make us cool. And we shall go walking to school. ಅರ್ಥ ಆಯ್ತಾ ಮಕ್ಕಳ? ನಾನು ನೆಕ್ಸ್ಟ್ ನಿಮಗೆ ಆನ್ಲೈನ್ ಕ್ಲಾಸ್ ತಗೋವಾಗ ಈ ಪದ್ಯನ ಓದಿಸ್ತೀನಿ. ನೀವು ಪ್ರಿಪೇರ್ ಆಗಿರಬೇಕು. ಅರ್ಥ ಆಯ್ತಾ ಮಕ್ಕಳ? ಥ್ಯಾಂಕ್ ಯು.